Hello my dear learners, welcome to the Bold Learners YouTube channel. So ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ 24 ಮಾರ್ಚ್ 2025ರಂದು ನಡೆದಂತಹ SSLC ಪರೀಕ್ಷೆಯ ಗಣಿತ ವಿಷಯದ MCQ ಆನ್ಸರ್ಗಳನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ. 2 ಮತ್ತು 3ರ ಲಸಾಅ ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ 6. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. a1x ಪ್ಲಸ್ b1y ಪ್ಲಸ್ c1 = 0 ಮತ್ತು a2x ಪ್ಲಸ್ b2y ಪ್ಲಸ್ c2 = 0 ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧವು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ a1/a2 = b1/b2 = c1/c2. ಮೂರನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನೋಡ್ರಿ x³ - cx, ಆಪ್ಷನ್ ಬಿ p × x = x² + 7x, ಆಪ್ಷನ್ ಸಿ 3x = 9, ಆಪ್ಷನ್ ಡಿ x² + 3x + 4 = 0. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ x² + 3x + 4 = 0. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು, ಆಪ್ಷನ್ ಬಿ ವರ್ಗ ಮತ್ತು ಆಯತ, ಆಪ್ಷನ್ ಸಿ ವರ್ಗ ಮತ್ತು ವಜ್ರಾಕೃತಿ, ಆಪ್ಷನ್ ಡಿ ಯಾವುದೇ ಎರಡು ತ್ರಾಪಿಜ್ಯಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು. ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ. ತ್ರಿಜ್ಯ r ಮಾನಗಳಿರುವ ಒಂದು ಗೋಳದ ಘನಫಲವು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 2/3 πr³ ಘನಮಾನ, ಆಪ್ಷನ್ ಬಿ 4/3 πr³ ಘನಮಾನ, ಆಪ್ಷನ್ ಸಿ 1/3 πr³ ಘನಮಾನ, ಆಪ್ಷನ್ ಡಿ 3/2 πr³ ಘನಮಾನ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 4/3 πr³ ಘನಮಾನ. ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋಣ. ಮೂಲ ಬಿಂದುವಿನಿಂದ p × x, y ಬಿಂದುವಿಗೆ ಇರುವ ದೂರವು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು √x² - y, ಆಪ್ಷನ್ ಬಿ √x + y, ಆಪ್ಷನ್ ಸಿ √x² + y², ಆಪ್ಷನ್ ಡಿ √x - y. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ √x² + y². ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ. -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಕೇಳಿದ್ದಾರೆ. ಆಪ್ಷನ್ ಎ -1, ಆಪ್ಷನ್ ಬಿ 2, ಆಪ್ಷನ್ ಸಿ -2, ಆಪ್ಷನ್ ಡಿ 3. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ -2. ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತಕೇಂದ್ರ ಮತ್ತು APB ಕಂಸದ ಉದ್ದ 4π cm ಆಗಿದೆ. OB = 9 cm ಆದರೆ ಕೋನದ ಅಳತೆಯು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 80 ಡಿಗ್ರಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.